ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾಳೆ ನಮ್ಮ ಅಣ್ಣನ ಮದುವೆ ಇದೆ ಬೆಂಗಳೂರಲ್ಲಿ. ಇವಾಗೆಲ್ಲ ರೆಡಿ ಆಗ್ತಿದ್ದೀವಿ. ಸೊ ಇದು ಬಂದಿದ್ದು ನನ್ನ ಡ್ರೆಸ್, ಇದೆ ನನ್ನ ಕಾಸ್ಟ್ಯೂಮ್. ಸೊ ಇದು ನನ್ನ ನೈಟ್ ಕಾಸ್ಟ್ಯೂಮ್. ಓಪನ್ ಮಾಡಿದ್ರೆ ಮತ್ತೆ ಮಚ್ಚಿಗಬೇಕು, ಅದಕ್ಕೆ ಓಪನ್ ಮಾಡಿಲ್ಲ. ಸೊ ಇದು ನಮ್ಮ ಅಮ್ಮಂದು, ಇದು ನಮ್ಮ ಅಕ್ಕಂದು. ಸೊ ನೋಡಿ, ಬಟ್ಟೆ ಮಚ್ಚಿದ್ದಾಗ ಹಿಂಗೆ ಕಾಣಿಸುತ್ತೆ. ಎಲ್ಲರೂ ಒಂದು ಬ್ಯಾಗಲ್ಲಿ ಎರಡೆರಡು ಬಟ್ಟೆ ಇಟ್ಕೊಂಡ್ರೆ ನಂದು ಇದೊಂದೇ ಒಂದು ಬಟ್ಟೆ ಆಗುತ್ತೆ. ಅದಕ್ಕೆ ಇದನ್ನು ತೊಗೊಂಡು ಹೋಗ್ತಿಲ್ಲ. ಇದನ್ನು ಗ್ರೀನ್ ಕಲರ್, ಅದು ನಮ್ಮ ದೊಡ್ಡಮ್ಮನ ಮನೆಗೆ ತೊಗೊಂಡಿದ್ದು. ಸೊ ಅದನ್ನು ಹಾಕ್ಕೊತಿದ್ದೀನಿ. ಸೊ ಇದು ನಮ್ಮ ಅತ್ತೆ ಮನೆ ಗೃಹಪ್ರವೇಶಕ್ಕೆ ತೊಗೊಂಡಿದ್ದು ಫ್ರಾಕು. ಎಷ್ಟದು ದುಡ್ಡು? 2,500 3,000 ಇರಬೇಕು. ಚೆನ್ನಾಗಿದೆ ನೋಡಿ ಗೈಸ್. ಅದಾಗಲೇ ತೊಗೊಂಡು ಎಷ್ಟು ವರ್ಷ ಆಗೈತೆ? 5-6 ವರ್ಷ ಆಗೈತೆ. ಚೆನ್ನಾಗೈತಾದ್ರೆ. ಆದರೆ ನನಗೆ ಇವಾಗ ಮೋಟ ಅದೂ ನೀನು ದಪ್ಪ ಆಗಿಲ್ವಲ್ಲ, ಸೈಜ್ ಹಂಗೆ ಐತೆ. ಸೈಜ್ ಹಂಗೆ ಇದೆ. ಹುಡುಗಿರು ಎಲ್ಲಾದರೂ ಹೊರಡ್ಬೇಕಾದ್ರೆ ಈ ಥರ ಹೊಲಿಗೆ ಬಿಚ್ಚೋದು ಹಾಕೋದೇ ದೊಡ್ಡ ಕೆಲಸ. ಸೊ ಇವತ್ತು ನಮ್ಮ ಅಪ್ಪನ ಬರ್ತಡೇ. ಎಲ್ಲ ಕಮೆಂಟಲ್ಲಿ ಹ್ಯಾಪಿ ಬರ್ತಡೇ ಹಂಗೆ. ಟೈಮ್ 5:30. ಈಗ ಹೊರಟಿದ್ದೀವಿ. ಈಗ ಕುಣಿಗಲ್ಲೆಲ್ಲ ಪಾನಿಪುರಿ ತಿನ್ಬೇಕಂತು, ಅದಕ್ಕೆ ಪಾನಿಪುರಿ ತಿನ್ನೋಕೆ ಬಂದಿದ್ದೀವಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದ್ರು, ಬಟ್ ಸ್ವಲ್ಪ ಖಾರ. ಹಾಯ್ ಮಾಡುದಾನು. ಅಲ್ಲಿ ಬರುತ್ತ ಅವ್ರಿಗೆ ಮಾತ್ರ ಚೇರಪ್ ಮಾಡಿದ್ರು. ಸೊ ಗೈಸ್, ಈಗ ಟೈಮ್ ಬಂದು 11 o'clock. ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಸೊ ಮತ್ತೆ ನಾಳೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಇವಾಗ ನಮ್ಮ ಅಕ್ಕ ಮದುವೆಗೆ ಹೊರಟಿದ್ದೀವಿ. ಸೊ ನಮ್ಮ ದಾನು ಅವ್ರಿಗೆ ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ. ಸೊ ಇದ್ದಿದ್ದು ಲೇಟ್ ಆಗಿತ್ತು, ಅದಕ್ಕೆ ಲೇಟಾಗಿ ರೆಡಿ ಆದೆ. ಇವಾಗ ಮದುವೆಗೆ ಬಂದಿದ್ದೀವಿ. ಸ್ವಲ್ಪ ಲೆಗಿನ್ಸ್ ಎಲ್ಲ ತಗೊಬೇಕಿತ್ತು, ಅದಕ್ಕೆ ಇಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಒಂದು ಅಂಗಡಿ ಇದೆ, ಅಲ್ಲಿಗೆ ಬಂದಿದ್ದೀವಿ. ನಾನು ತೇಜು. ನಾನೇ. ಸೊ ನಾಳೆ ದಾನ್ವಿ ಸ್ಕೂಲಿಗೆ ಹೋಗ್ತಾರೆ, ಅದಕ್ಕೆ ನಮ್ಮ ಅಕ್ಕ ಎಲ್ಲ ಬೈಂಡಿಂಗ್ ಹಾಕಿದ್ದಾರೆ ಇಲ್ಲಿ. ಇದು ನಮ್ಮ ದಾನ್ವಿ ಮಾಡಿರೋದು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಸೋಮವಾರ, ನೆನ್ನೆ ಭಾನುವಾರ ಆಗಿತ್ತಲ್ಲ, ಮದುವೆ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ಆ್ಯಂಡ್ ನೆನ್ನೆ ಬಂದಿದ್ದು ಲೇಟಾಗಿತ್ತು, ಸೊ ನೈಟ್ ಹೊರಟಲಿಲ್ಲ. ಇವಾಗ ಹೊರಟಿದ್ದೀವಿ.
ಸೊ ನಮ್ಮಮ್ಮ ಇಲ್ಲಿ ಕಾಫಿ ಇಟ್ಟಿದ್ದಾರೆ. ಈಗ ಕಾಫಿ ಕುಡ್ಕೊಂಡು ಹೊರಡ್ತೀವಿ. ಸಮಸ್ತ ಸನ್ಮಂಗಳವನ್ನೇ ಬರೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್. ದಾನು ನಾವು ಊರಿಗೆ ಹೋಗ್ತಿದ್ವಿ ಕಣ. ಎದ್ದೊಬ್ಬಳ ಟೈಮ್ ಆಯ್ತು. ನೀನು ಸ್ಕೂಲಿಗೆ ಹೋಗಲ್ವಾ? ಇಲ್ಲಿ ಬ್ಯಾಗ್ ಪ್ಯಾಕಿಂಗ್ ಆಗಿದೆ. ಏನು ಈಗ ನಾವು ಹೇಳೋದನ್ನ ತಿಂಡಿ ತಿನ್ನು ಅಂತ ಬಂದಿದ್ದೀವಿ. ಮೋಟಿ ಹಾಯ್. ಗೊತ್ತು. ಮೋಟಿ ಏನಿದು? ಲೊತ್ತಿ. ಇನ್ನೊಂದ್ಸತಿ ಹೇಳಿದ್ದು ರೊಟ್ಟಿ. ಸೊ ಮನೆಗೆ ರೀಚ್ ಆದ್ವಿ ಆ್ಯಂಡ್ ನಾವು ಫುಲ್ ಟಯರ್ಡ್ ಆಗಿದ್ದೀವಿ. ನಿನ್ನೆ ನೈಟೇ ಬರ್ಬೋದಿತ್ತು, ಬಟ್ ನಮ್ಮ ಕಾರ್ದು ಲೈಟ್ ಏನೋ ಆಗಿತ್ತು. ಒಂದು ಲೈಟ್ ಹತ್ತೋದಿತ್ತು, ಬಟ್ ಇನ್ನೊಂದು ಲೈಟ್ ಹತ್ತೋದಿರಲಿಲ್ಲ. ಸೊ ಪ್ರಾಬ್ಲಮ್ ಆಗುತ್ತೆ ಅಂತ ಬೆಳಗ್ಗೆನೇ 6 ಗಂಟೆಗೆ ಎದ್ದು ಹೊರಟಿದ್ದೆ 8:30ಗೇನೋ. ಸೊ ಈಗ ಟೈಮು 11 o'clock. ಈಗ ಬಂದಿದ್ದೀವಿ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.